ಇದರಲ್ಲೇ ಬದುಕನ್ನು ಕಟ್ಕೊಂಡು ಜೀವನವನ್ನು ನಡೆಸ್ತಾ ಬಂದಿರ್ತಕ್ಕಂಥವ್ರು. ಸೊ ನನ್ನ ಪ್ರೊಫೆಷನಲ್ಲಿ ಒಂದು ಏನಾದ್ರು ಒಂದು ಮಟ್ಟದ ಸಾಧನೆ ಮಾಡೋವಂಥದ್ದಿತ್ತು. ಯಾಕಂದರೆ ಹೀರೋ ಪಾತ್ರ ಮಾಡೋಕ್ಕೆ ಎಲ್ಲರೂ ಸಿಗ್ತಾರೆ, ವಿಲನ್ ಪಾತ್ರ ಮಾಡೋಕ್ಕೂ ಎಲ್ಲರೂ ಸಿಗ್ತಾರೆ. ನಾವೇ ಮಾಡಬೇಕು ಇವರೇ ಮಾಡಬೇಕಂತ ಏನಿರಲ್ಲ. ಅವ್ರ ಕೈಲೂ ಮಾಡಿಸೋಣ ಇವ್ರ ಕೈಲಿ ಮಾಡಿಸೋಣ ಅಂತ ಬರುತ್ತೆ. ಅದೇ ಪರ್ಟಿಕ್ಯುಲರಾಗಿ ಇವರೇ ಬೇಕು ಆ ಪಾತ್ರಕ್ಕೆ, ಇವರೇ ಆದರೆ ಅದಕ್ಕೆ ಸೂಕ್ತ ಅನ್ನೋ ರೀತಿಯಲ್ಲಿ ಬೆಳೆಯೋಂಥ ಒಂದು ಸಂದರ್ಭ ಬಂದ್ಬಿಡ್ತು ನನಗೆ. ಆ ವಾತಾವರಣ ಇತ್ತು, ಒಂದು ತುಡಿತ ಇತ್ತು. ಎಲ್ಲರಲ್ಲೂ ಪ್ರತಿಯೊಬ್ಬರಲ್ಲೂ ಇರುತ್ತೆ, ಆ ಒಂದೊಂದು ಜಾಬಲ್ಲಿದ್ದವ್ರಿಗೆ ಇರುತ್ತೆ, ನಾನು ಏನಾದ್ರು ಹೆಚ್ಚಿನ ಮಟ್ಟದ ಒಂದು ಸಾಧನೆ ಮಾಡಬೇಕು ಅಂತಕ್ಕಂಥದ್ದು ಪ್ರತಿಯೊಬ್ಬರಲ್ಲೂ ಇರುತ್ತೆ. ಯಾವ ಕೆಲಸ ಮಾಡೋದ್ರಲ್ಲೂ ಇದ್ದೇ ಇರುತ್ತೆ. ಹಾಗೆ ನನಗೆ ಇದರಲ್ಲಿ ಒಂದು ಆಸೆ ಅನ್ನೋದಿತ್ತು. ಸೊ ಅದು ಕಾಲಕ್ರಮೇಣ ಬರ್ತಾ ಬರ್ತಾ ಅದು ಏನಾಯ್ತಂದರೆ ಅದು ವಿಷ್ಣುಜಿಯವರ ಪಾತ್ರ ಅವ್ರದ್ದು ಸಿನಿಮಾ ನೋಡಿದಾಗಿಂದ ಅದು ಏನೋ ನನಗೆ ಗೊತ್ತಿಲ್ಲ, ಬಹುಶಃ ಈಗ ಅನ್ಕೋತಾ ಇದ್ದೀನಿ. ಆ ದಿನಮಾನದಲ್ಲಿ 72ನೇ ಇಸ್ವಿಯಲ್ಲಿ ಅವರ ಚಿತ್ರ ಬಂದಾಗ ಅವ್ರು ನಮ್ಗೆ ಯಾರಂತ ಗೊತ್ತಿಲ್ಲ, ವಿಷ್ಣುವರ್ಧನ್ ಯಾರಂತ ಗೊತ್ತಿಲ್ಲ ನಮಗೆ. ನೋಡಿದ್ರಿ ಸರ್ ನೀವು ಹೋಗಲ್ಲಿ ಆ ಟೈಮಲ್ಲಿ? ಅಲ್ಲ, ನಾ ಹೇಳ್ತಾ ಇರೋದು ಚಿತ್ರ ಬಿಡುಗಡೆ ಆಗಿದ್ದ ಸಂದರ್ಭ. ಅವಾಗ ವಿಷ್ಣುವರ್ಧನ್ ಅಂತ ಯಾವ್ದು ನಾಗರಾಜ್ ಸಿನಿಮಾ ವಿಷ್ಣುವರ್ಧನ್ ಚೆನ್ನಾಗಿ ಮಾಡಿದ್ದಾರೆ ಈಗರು, ಬಟ್ ಅವ್ರ ಇತಿಹಾಸ ಏನೂ ಗೊತ್ತಿಲ್ಲ ನಮಗೆ ಮೊದಲನೇ ಚಿತ್ರದಲ್ಲಿ. ಆ ಪಾತ್ರ ನೋಡಿದಾಗಿಂದನೇ ಏನೋ ನಮ್ಮ ಅರಿವಾಗದಾಗೆ ನಮ್ಮ ದೇಹದಲ್ಲಿ ನಮ್ಮ ಇದರಲ್ಲಿ ಅವರ ಆ ಪಾತ್ರದ ಅಭಿನಯ, ಅವರ ಶೈಲಿ ಕಾಲಕ್ರಮೇಣ ಬರ್ತಾ ಬರ್ತಾ ಅದು ತುಂಬ ಹತ್ತಿರ ಆಗೋಕ್ಕೆ ಶುರು ಆಯಿತು. ಬಹುಶಃ ಮುಂದಿನ ಭವಿಷ್ಯ ಹೀಗಿತ್ತೇನೋ ಅಂತ ನಾನು ಅನ್ಕೋತೀನಿ. ಯಾಕಂದರೆ ಆವಾಗ 72ರಲ್ಲಿ ನಾವು ನಾಟಕ ಕಂಪ್ನಿಯಲ್ಲಿ ಇದ್ದಂಥವ್ರು, ನಮಗೆ ಹೊರ ಪ್ರಪಂಚ ಗೊತ್ತಿಲ್ಲ. ಮುಂದೆ ನಮ್ಮ ಜೀವನ ಹೀಗಾಗತ್ತೆ, ಅವ್ರದ್ದೊಂದು ಅನುಕರಣೆ ಮಾಡ್ತಕ್ಕಂಥ ವ್ಯಕ್ತಿ ಆಗ್ತಂಥ ಕನಸು ಮನಸ್ಸಲ್ಲೂ ಗೊತ್ತಿರತಕ್ಕಂಥ ವಾತಾವರಣದಲ್ಲಿ ಅದು ಅರಿವಾಗದಾಗೆ ಅವ್ರು ಬರ್ತಾಯಿದ್ರು. ಹೀಗೆ ನಾಟಕದ ಕಂಪ್ನಿಲಿ ಪಾತ್ರಗಳು ಮಾಡುವಾಗ ಅರಿವಾಗ್ಲಾರ್ದಂಗೆ ಅವ್ರ ಶೈಲಿ ಎಲ್ಲ ಬರ್ತಿತ್ತು ನನಗೆ. ಅದು ಏನಾಯ್ತಂದ್ರೆ ನಮ್ಮ ನಾದೇ ನರಸಿಂಹಮೂರ್ತಿಗಳು ಅಂತ ನನಗೂ ನಮ್ಮ ನಾಟಕದ ಕಂಪನಿ ಗುರುಗಳವರು, ನಾಟಕದ ಒಳ್ಳೊಳ್ಳೆ ನಾಟಕಗಳನ್ನ ಬರೆದು ಕೊಟ್ಟಂಥವ್ರು. ಅವರು ನನಗೆ ಅದನ್ನು ಸಂಪೂರ್ಣವಾಗಿ 99ನೇ ಇಸ್ವಿಲಿ ಅದನ್ನು ಮನದಟ್ಟು ಮಾಡಿಕೊಟ್ರು. ನಿನ್ನ ಹಾವ ಭಾವ ಶೈಲಿ ಎಲ್ಲ ಅವ್ರ ಹೋಲಿಕೆ ಆಗುತ್ತೆ, ನೀನು ಪರಿಪೂರ್ಣವಾಗಿ ಅವ್ರನ್ನ ತೊಗೊಳ್ತಾ ಇಲ್ಲ, ತೊಗೊಂಡ್ರೆ ನಿಂಗೆ ಒಳ್ಳೆ ಭವಿಷ್ಯ ಇದೆ ಇದರಲ್ಲಿ, ನೀನು ಅದನ್ನು ಮಾಡು ಅಂತ ನನಗೆ ಹೇಳಿದ್ರು. ಅಲ್ಲ, ಅನುಕರಣೆ ಮಾಡಿದ್ರೆ ಅದು ತಪ್ಪಾಗತ್ತಲ್ಲ, ನಾವು ನಮ್ಮದು ಸ್ವಂತಿಕೆ ಕಳ್ಕೊಂಡಾಗ ಆಗತ್ತಲ್ವ ಅಂತ ವಿಚಾರ ಕೇಳಿದಾಗ, ಪ್ರಪಂಚ ನಡೀತಾ ಇರೋದೇ ಅನುಕರಣೆಯಲ್ಲಿ, ನೀನು ಅದನ್ನು ತಪ್ಪಾಗಿ ತಿಳ್ಕೊಂಡಿದ್ಯಾ. ಈಗ ಡೈರೆಕ್ಷನ್ ಮಾಡ್ಬೇಕನ್ನೋ ಆಸಿದ್ರೆ ಬಹಳಷ್ಟು ಜನ ಡೈರೆಕ್ಟರ್ಗಳಾಗಿದ್ದಾರೆ, ಅದು ಅನುಕರಣೆ ಅಲ್ವೇ? ಕರೆಕ್ಟ್. ಬಟ್ ಈಗ ಸಪ್ಲೈ ಮಾಡೋ ಒಂದು ಹೋಟ್ಲ್ ಮಾಡೋದು, ನಾನು ಹೋಟ್ಲ್ ಮಾಡಬೇಕು ಅಂತ, ಅದು ಅನುಕರಣೆ ಅಲ್ವೇ? ಪ್ರತಿಯೊಂದು ಅನುಕರಣೆಯಲ್ಲೇ ಇದೆ ಪ್ರಪಂಚ. ಆದರೆ ಆ ಅನುಕರಣೆ ಯಾರು ಪರ್ಫೆಕ್ಟಾಗಿ ಮಾಡ್ತಾರೆ ಅವರು ಜಯಶಾಲಿಗಳಾಗ್ತಾ ಬಂದಿದ್ದಾರೆ.